ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೇಖಾ. ನಾನು ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಗೈನಕಾನ್ಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಏನಂದರೆ, ಈಗ ಜನವರಿ ತಿಂಗಳನ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಪ್ರಪಂಚದಲ್ಲಿ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತೀವಿ. ಯಾಕೆ ಅಂದರೆ, ಈ ಕ್ಯಾನ್ಸರು ಹೆಂಗಸರಲ್ಲಿ ಬರೋ ಕ್ಯಾನ್ಸರ್ಸಲ್ಲಿ ಸೆಕೆಂಡ್ ಕಾಮನ್ ಕ್ಯಾನ್ಸರ್ ಅಂತೀವಿ, ಅಂದರೆ ಎರಡನೇ ಅತಿ ಸಾಮಾನ್ಯವಾದ ಕ್ಯಾನ್ಸರ್ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಈ ಕ್ಯಾನ್ಸರ್ನ ಮುಂದೆ ತಡೆಗಟ್ಟೋದಕ್ಕೆ, ಇದನ್ನು ಸಂಪೂರ್ಣವಾಗಿ ಹೋಗಲಾಡಿಸೋದಕ್ಕಂತ ಪ್ರತಿ ತಿಂಗಳು ಜನವರಿಯಲ್ಲಿ ಈ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಆದಷ್ಟು ಹೆಚ್ಚಿನ ಜನಗಳಿಗೆ ನಾವು ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ ಅಂದರೆ, ಈ ಕ್ಯಾನ್ಸರನ್ನು ನಾವು ತಡೆಗಟ್ಟಬೋದು. ಬೇರೆ ಭಾಗದಲ್ಲಿ ಬರೋ ಕ್ಯಾನ್ಸರ್ಸ್ನ ಅಷ್ಟು ಈಸಿಯಾಗಿ ತಡೆಗಟ್ಟೋದಾಗಲಿ ಅಥವಾ ಮೊದಲನೇ ಸ್ಟೇಜಲ್ಲಿ ಕಂಡುಹಿಡಿಯೋದಾಗಲಿ ಮಾಡೋದು ಕಷ್ಟ. ಆದರೆ ಗರ್ಭಕೋಶದ ಬಾಯಿ, ಯಾಕೆ ಅಂದರೆ ನಾವು ಹೆಂಗಸರನ್ನ ಪರೀಕ್ಷೆಯನ್ನು ಮಾಡಿದಾಗ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿಂದ ನಾವು ಟೆಸ್ಟನ್ನು ತಗೊಳ್ತೀವಿ, ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ, ಅಥವಾ ವೈರಸ್ ಟೆಸ್ಟ್ ಕೂಡ ಇದೆ, ಒಂದು HPV ವೈರಸ್ ಟೆಸ್ಟ್ ಅಂತ ಕೂಡ ಮಾಡಬಹುದು. ಯಾಕಂದರೆ ಈ ವೈರಸ್ಸಿಂದನೇ ಈ ಕ್ಯಾನ್ಸರು ಹೆಂಗಸರಲ್ಲಿ ಬರೋದು. ಹಾಗಾಗಿ ಈ ಎರಡು ಪರೀಕ್ಷೆಗಳನ್ನ ಹೆಂಗಸರು 5 ವರ್ಷಕ್ಕೊಂದು ಸರ್ತಿ ಮಾಡಿಸ್ಕೊಳ್ತಾ ಬಂದರೆ, ಅದು ಮಾಡಿಸ್ದಾಗೆಲ್ಲ ನೆಗೆಟಿವ್ ಅಂತ ಬಂದರೆ ಅವ್ರಿಗೆ ಈ ಕ್ಯಾನ್ಸರ್ ಬರೋದು ಚಾನ್ಸ್ ಕಮ್ಮಿ ಅಂತ ಹೇಳ್ಬೋದು, ಅಥವಾ ಬರೋದೇ ಇಲ್ಲ ಅಂತ ಕೂಡ ಹೇಳ್ಬೋದು. ಅಕಸ್ಮಾತ್ ಪಾಸಿಟಿವ್ ಬಂದರೆ ಅವ್ರಿಗೆ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಿಸಿ ಮುಂದೆ ಅದು ಕ್ಯಾನ್ಸರ್ ಆಗಿ ಮಾರ್ಪಾಟು ಆಗದೇ ಇರೋ ಹಾಗೆ ತಡೆಗಟ್ಟೋಕ್ಕೆ ಬೇರೆ ವಿಧಾನಗಳೆಲ್ಲ ಇವೆ. ಹಾಗಾಗಿ 5 ವರ್ಷಕ್ಕೊಂದು ಸರ್ತಿ ಎಲ್ಲ ಹೆಂಗಸರು ಮದುವೆ ಆಗಿರೋರು 5 ವರ್ಷಕ್ಕೊಮ್ಮೆ ಈ ವೈರಸ್ ನಮಗೆ ಬಂದಿದೆಯಾ ಇಲ್ವಾ ಅಂತ ಗರ್ಭಕೋಶ ಬಾಯಲ್ಲಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಹಾಗೆಯೇ ಇನ್ನೊಂದೇನೆಂದರೆ, ಇದು ವೈರಸ್ಸಿಂದ ಬರ್ತಾ ಇರೋದ್ರಿಂದ ಇದಕ್ಕೆ ಒಂದು ವ್ಯಾಕ್ಸಿನ್ ಕೂಡ ಕಂಡುಹಿಡಿದಿದ್ದಾರೆ. ಅನೇಕ ವರ್ಷಗಳಿಂದ ಈ ವ್ಯಾಕ್ಸಿನ್ ಚಲಾವಣೆಯಲ್ಲಿ ಇದೆ. ಹಾಗಾಗಿ ನಿಮ್ಮ ಹೆಣ್ಮಕ್ಳಿಗೆ, ಅಂದರೆ 10-11 ವರ್ಷ ದಾಟಿದ ಹೆಣ್ಮಕ್ಳಿಗೆ ಈ ವ್ಯಾಕ್ಸಿನ್ನ ಹಾಕಿಸ್ಬೇಕು. 2 ಬಾರಿ ಹಾಕಿಸ್ಬೇಕಾಗತ್ತೆ 6 ತಿಂಗಳ ಗ್ಯಾಪಲ್ಲಿ. ಅದನ್ನು ಹಾಕ್ಸಿದ್ರೆ ಸುಮಾರು 90-95% ನಿಮ್ಮ ಹೆಣ್ಮಕ್ಳಿಗೆ ಈ ಕ್ಯಾನ್ಸರ್ನ ಬರದ ಹಾಗೆ ತಡೆಗಟ್ಬೋದು. ಈಗ ವ್ಯಾಕ್ಸಿನ್ ಹಾಕಿಸಿ ನಂತರ ಅವ್ರ ಮದುವೆ ಆದಮೇಲೆ ಅವರು ಕೂಡ 5 ವರ್ಷಕ್ಕೊಮ್ಮೆ ಈ ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾ ಬಂದರೆ ಈ ತುಂಬ ಸರ್ವೇ ಸಾಮಾನ್ಯವಾಗಿರುವಂಥ ಗರ್ಭಕೋಶ ಬಾಯಲ್ಲಿ ಬರುವ ಸರ್ವೈಕಲ್ ಕ್ಯಾನ್ಸರನ್ನು ತಡೆಗಟ್ಬೋದಾಗಿದೆ. ಹಾಗಾಗಿ ಎಲ್ಲ ಹೆಂಗಸರಿಗೆ ವಿನಂತಿ, 5 ವರ್ಷಕ್ಕೊಮ್ಮೆ ನಿಮಗೋಸ್ಕರ ಒಂದು ಸರ್ತಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ಹಾಗೂ ನಿಮ್ಮ ಹೆಣ್ಮಕ್ಳಿಗೆ ವ್ಯಾಕ್ಸಿನನ್ನು ಹಾಕಿಸಿ. ನಮಸ್ಕಾರ.